Hello everyone, I am Santosh. Today we are going to discuss the very important topic in DBMS, that is about normalization. Normalization ಅಲ್ಲಿ ನಾವು ಥರ್ಡ್ ನಾರ್ಮಲ್ ಫಾರ್ಮ್ ಅನ್ನು ಸ್ಟಡಿ ಮಾಡ್ತಾ ಇದ್ವಿ. ಆ್ಯಂಡ್ ವಾಟ್ ಈಸ್ ನಾರ್ಮಲೈಸೇಷನ್? ನಾರ್ಮಲೈಸೇಷನ್ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತಾ ಇದ್ವಿ ಅಂದರೆ ಡೇಟಾಬೇಸ್ ಟೇಬಲಲ್ಲಿರುವಂಥ ಡುಪ್ಲಿಕೇಟ್ಸ್ ಅಥವಾ ಸಮ್ ಎರರ್ಸ್ ಏನಿರ್ತಾವೋ ಅವನ್ನೆಲ್ಲ ನಾವು ರಿಮೂವ್ ಮಾಡ್ತಾ ಇದ್ವಿ. ಯೂಶ್ವಲಿ ಎರರ್ ಯಾವಾಗ ಅಕ್ಕರ್ ಆಗುತ್ತೆ? ಡುಪ್ಲಿಕೇಟ್ ವ್ಯಾಲ್ಯೂಸ್ ಸೇಮ್ ವ್ಯಾಲ್ಯೂಸ್ ಜಾಸ್ತಿ ಟೈಮ್ ನಾವು ಸ್ಟೋರ್ ಮಾಡಿದ್ರೆ ಎರರ್ ಆಗೋ ಚಾನ್ಸ್ ಇರುತ್ತೆ. ಅದನ್ನು ನಾವು ರಿಮೂವ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಥ್ರೂ ನಾರ್ಮಲೈಸೇಷನ್ ಪ್ರಾಸೆಸ್. ಅದನ್ನೇ ನಾವು ಒಮ್ಮೆಗಲೇ ಎಲ್ಲನೂ ಡೇಟಾಬೇಸ್ ಟೇಬಲನ್ನು ಪರ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬೇರೆ ಬೇರೆ ಫಾರ್ಮ್ಸ್ ಆಫ್ ನಾರ್ಮಲೈಸೇಷನ್ ಸ್ಟಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ವಿಡಿಯೋನಲ್ಲಿ ನೀವು 2NF ಸ್ಟಡಿ ಮಾಡಿದ್ರಿ. 2NF ಅಂದರೆ ಫಾರ್ ಎಕ್ಸಾಂಪಲ್ ದೇರ್ ಆರ್ ಸೋ ಮೆನಿ ನಾರ್ಮಲ್ ಫಾರ್ಮ್ಸ್. ಎಲ್ಲ ನಾರ್ಮಲ್ ಫಾರ್ಮ್ಸ್ ಥ್ರೂ ಪಾಸ್ ಆಗಿ ಬಂದ ಮೇಲೆ ಡೇಟಾಬೇಸ್ ಒಂದು ಪರ್ಫೆಕ್ಟ್ ಡಿಸೈನ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ನಾವು ಏನು ಮಾಡಿದ್ವಿ? ವಿ ಹ್ಯಾವ್ ರಿಮೂವ್ಡ್ ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಮಾಡಿದ್ವಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಮಾಡಿರೋದ್ರಿಂದ ಸ್ವಲ್ಪ ಡುಪ್ಲಿಕೇಟ್ಸ್ ಏನು ಎರರ್ಸ್ ಡುಪ್ಲಿಕೇಟ್ ವ್ಯಾಲ್ಯೂಸ್ ಏನಿದ್ದು ಅವೆಲ್ಲ ನಾವು ರಿಮೂವ್ ಮಾಡಿದ್ವಿ. ಬಟ್ 2NF ಆದಮೇಲೇನೂ ಇನ್ನೂ ರಿಡಂಡೆನ್ಸಿ ಅಥವಾ ಡುಪ್ಲಿಕೇಟ್ ವ್ಯಾಲ್ಯೂಸ್ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು 3NF ಕೂಡ ಪರ್ಫಾರ್ಮ್ ಮಾಡಬೇಕು. ಓಕೆ, ನಾನಿಲ್ಲಿ ಬರಿತೀನಿ 2NF ರಿಮೂವ್ಡ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ ಏನಿರುತ್ತೆ? ಡುಪ್ಲಿಕೇಟ್ ವ್ಯಾಲ್ಯೂಸ್ ಜಾಸ್ತಿ ಇರ್ತವೆ. ಅದಕ್ಕೆ ನಾವು ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿಯನ್ನು ರಿಮೂವ್ ಮಾಡಿದ್ವಿ. ಬಟ್ ಸಮ್ ರಿಡಂಡೆನ್ಸಿ ಅಂದರೆ ಡ್ಯುಪ್ಲಿಕೇಟ್ ವ್ಯಾಲ್ಯೂಸ್ ಡುಪ್ಲಿಕೇಶನ್ ಕ್ಯಾನ್ ಸ್ಟಿಲ್ ಎಕ್ಸಿಸ್ಟ್ ಡ್ಯೂ ಟು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಅಂದರೆ ಪಾರ್ಷಿಯಲ್ ಡಿಪೆಂಡೆನ್ಸಿ ಇಲ್ಲ ಅಂದರೂ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇರೋ ಚಾನ್ಸ್ ಇರುತ್ತೆ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಅಲ್ಲಿಯೂ ಕೂಡ ಡುಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ರಿಡಂಡೆನ್ಸಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಹಾಗಂದರೆ ನಾವು ಥರ್ಡ್ ನಾರ್ಮಲ್ ಫಾರ್ಮಲ್ಲಿ ಏನು ಮಾಡಬೇಕು? ಈ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಯನ್ನು ರಿಮೂವ್ ಮಾಡಬೇಕು. ದಿಸ್ ಈಸ್ ವೆರಿ ಸಿಂಪಲ್. ಓಕೆ, ದೆನ್ ಅಂದ್ರೇನು? 3NF ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು? 3NF ವಾಟ್ ಇಟ್ ಡಸ್? ರಿಮೂವ್ಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಬಟ್ 2NF ಏನು ಮಾಡಿತ್ತು? ಪಾರ್ಷಿಯಲ್ ಡಿಪೆಂಡೆನ್ಸಿಯನ್ನು ರಿಮೂವ್ ಮಾಡುತ್ತೆ. 3NF ಏನು ಮಾಡುತ್ತೆ? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ರಿಮೂವ್ ಮಾಡುತ್ತೆ. ಫಂಕ್ಷನಲ್ ಡಿಪೆಂಡೆನ್ಸಿಲಿ ನಾವು ಸ್ಟಡಿ ಮಾಡಿದ್ವಿ. ದೇರ್ ಆರ್ 3 ಟೈಪ್ಸ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ. ಫುಲ್ ಡಿಪೆಂಡೆನ್ಸಿ ಇದ್ದರೆ ಅದು ಕರೆಕ್ಟ್ ಗುಡ್ ಡಿಸೈನ್ ಆಫ್ ದಿ ಡೇಟಾಬೇಸ್. ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ ಅದು ಬ್ಯಾಡ್ ಡಿಸೈನ್. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೂ ಅದು ಬ್ಯಾಡ್ ಡಿಸೈನ್ ಅಂತ ಯಾಕಂತೀವಿ ಅಂದರೆ ಅಲ್ಲಿ ಡೇಟಾ ಡುಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂದರೆ ನಾವು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಅದನ್ನ ರಿಮೂವ್ ಮಾಡಲೇಬೇಕು. ಅದನ್ನು ಎಲ್ಲಿ ರಿಮೂವ್ ಮಾಡ್ತೀವಿ ಅಂದರೆ 3NF ಅಲ್ಲಿ ರಿಮೂವ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ರೈಟ್ ವಾಟ್ ಈಸ್ ಎಕ್ಸಾಕ್ಟ್ಲಿ 3NF. ಓಕೆ, ಅಥವಾ ಯಾವ ಟೇಬಲ್ 3NF ಅಲ್ಲಿ ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಎ ರಿಲೇಷನ್ ಆರ್ ಟೇಬಲ್ ಈಸ್ ಇನ್ 3NF or third normal form if it is already in 2NF. ಅಂದರೆ ಥರ್ಡ್ ನಾರ್ಮಲ್ ಫಾರ್ಮಲ್ಲಿ ಅದು ಎಕ್ಸಿಸ್ಟ್ ಆಗಬೇಕಂದ್ರೆ ಅದು ಮೊದಲು 2NF ಅಲ್ಲಿ ಇರಬೇಕು. ಆ್ಯಂಡ್ it has no ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇರಬಾರ್ದು. ಆವಾಗ ನಾವು ಆ ಟೇಬಲ್ ಅಥವಾ ರಿಲೇಷನ್ಗೆ ಏನಂತ ಕರಿತೀವಿ? ಆ ಟೇಬಲ್ಲು 3NF ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಓಕೆ,
ಮೊದಲದು 2NF ಅಲ್ಲಿ ಇರಬೇಕು. ಅದರ ಅರ್ಥ ಏನು? ಪಾರ್ಷಿಯಲ್ ಡಿಪೆಂಡೆನ್ಸಿ ಇರಬಾರ್ದು. ಅದೇ ಥರ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನೂ ಇರಬಾರ್ದು. ಆವಾಗ ಒಂದು ಬೆಟರ್ ಫಾರ್ಮ್ಯಾಟಿಗೆ ನಮ್ಮ ಡೇಟಾಬೇಸ್ ಟೇಬಲ್ ಇದೆ ಅಂತ ನಾವು ಹೇಳ್ಬೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಅದನ್ನು ನಾನು ಬರಿತೀನಿ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂದರೆ ಏನು? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ, ನೀವು ಫಂಕ್ಷನಲ್ ಡಿಪೆಂಡೆನ್ಸಿ ಕಲ್ತಿರ್ಲಿಲ್ಲ ಅಂದರೆ ಇಲ್ಲಿ ಮತ್ತೊಮ್ಮೆ ನಾವು ಸ್ಟಡಿ ಮಾಡೋಣ. ಓಕೆ, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಮೀನ್ಸ್ ಎ ನಾನ್ ಕೀ ಅಟ್ರಿಬ್ಯೂಟ್, ಅಂದರೆ ಅದು ಪ್ರೈಮರಿ ಕೀ ಇರಬಾರ್ದು. ಎ ನಾನ್ ಕೀ ಅಟ್ರಿಬ್ಯೂಟ್ ಅಥವಾ ಕಾಲಮ್ ಡಿಪೆಂಡ್ಸ್ ಆನ್ another non-key attribute. Another non-key attribute. ಈ ಥರ ಸಿಚುವೇಶನ್ ಇದ್ದರೆ ಅದಕ್ಕೇನಂತಾರೆ? ಅದು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದೆ ಅಂತ ಹೇಳ್ಬೋದು. ಒಂದು ನಾನ್ ಕೀ ಅಟ್ರಿಬ್ಯೂಟ್ ಅಂದರೆ ಅದು ಪ್ರೈಮರಿ ಕೀ ಇರಬಾರ್ದು. ಇನ್ನೊಂದು ನಾನ್ ಕೀ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಆಗಿದ್ದರೆ ಅದಕ್ಕೇನಂತಾರೆ? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ಅಥವಾ ಇಫ್ ಆರ್ an attribute A determines B and if an attribute B determines C, then A determines C. ಈ ಥರ ಸಿಚುವೇಶನ್ ಇದ್ರೂ ಕೂಡ ಅದಕ್ಕೇನಂತಾರೆ? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಕರೀತಾರೆ. ABCR ಅಟ್ರಿಬ್ಯೂಟ್ಸ್. ಎ ಅನ್ನೋ ಅಟ್ರಿಬ್ಯೂಟು ಬಿ ಅನ್ನು ಡಿಟರ್ಮೈನ್ ಮಾಡ್ತಿದೆ ಅಂತ ತಿಳ್ಕೊರಿ, ಬಿ ಅನ್ನ ಅಟ್ರಿಬ್ಯೂಟು ಸಿ ಅನ್ನು ಡಿಟರ್ಮೈನ್ ಮಾಡ್ತಿದೆ ಅಂತ ತಿಳ್ಕೊರಿ. ದೆನ್ ಎ ಅನ್ನೋ ಅಟ್ರಿಬ್ಯೂಟ್ ಸಿ ಅನ್ನು ಡಿಟರ್ಮೈನ್ ಮಾಡ್ತಾ ಇದ್ದರೆ ಅದಕ್ಕೆ ನಾವೇನಂತೀವಿ? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಇದನ್ನು ನಾವು ರಿಮೂವ್ ಮಾಡಬೇಕು. ಈ ಥರ ಆಗದೇ ಇರೋ ಥರ ನೋಡ್ಕೋಬೇಕು. ಓಕೆ, ಇದು ನಿಮಗೆ ಡೈರೆಕ್ಟ್ಲಿ ಅರ್ಥ ಆಗಂಗಿಲ್ಲ. ನೀವು ಮತ್ತೆ ಬೇಕಿದ್ರೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ವಿಡಿಯೋ ನೋಡ್ಬೋದು, ಅಥವಾ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಚೆಕ್ ಮಾಡೋಣ. ಓಕೆ, ಲೆಟ್ ಅಸ್ ಸಿ ಒಂದು ಎಕ್ಸಾಂಪಲ್. ಎಕ್ಸಾಂಪಲ್ ಕೊಡಲೇಬೇಕು. ಸಿಂಪಲ್ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ಸ್ಟೂಡೆಂಟ್ ಟೇಬಲ್. ಒಂದು ಸ್ಟೂಡೆಂಟ್ ಟೇಬಲ್ ನಾವು ತಗೊಳ್ಳೋಣ. ಇದರಲ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಸ್ಟೋರ್ ಮಾಡಿದ್ದಾರೆ ಅವರು? ಸ್ಟೂಡೆಂಟ್ ID, ದೆನ್ ಡಿಪಾರ್ಟ್ಮೆಂಟ್ ID, ಅಂದರೆ ಆ ಸ್ಟೂಡೆಂಟ್ ಯಾವ ಡಿಪಾರ್ಟ್ಮೆಂಟಿಗೆ ಬಿಲಾಂಗ್ ಆಗಿದ್ದಾರೆ, ಆ್ಯಂಡ್ ಡಿಪಾರ್ಟ್ಮೆಂಟ್ ನೇಮ್. ಈ 3 ಕಾಲಮ್ಸ್ ಅಥವಾ ಅಟ್ರಿಬ್ಯೂಟ್ಸ್ ಇಲ್ಲಿ ಇರ್ತಾವೆ ಅಂತ ತಿಳ್ಕೊಳ್ಳೋಣ. ಓಕೆ, I am adding some values. This is simple table. There are 3 students, S1, S2, S3. ಇವೇನು 3 ಸ್ಟೂಡೆಂಟ್ ID. ಫಸ್ಟ್ ಸ್ಟೂಡೆಂಟು ಡಿಪಾರ್ಟ್ಮೆಂಟ್ 1ಗೆ ಬಿಲಾಂಗ್ ಆಗಿದ್ದಾರೆ. ಸೆಕೆಂಡ್ ಸ್ಟೂಡೆಂಟು ಡಿಪಾರ್ಟ್ಮೆಂಟ್ 2ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಥರ್ಡ್ ಸ್ಟೂಡೆಂಟ್ ಕೂಡ ಡಿಪಾರ್ಟ್ಮೆಂಟ್ 1ನಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ 1 ಅಂದರೆ ಅದು CS. ಓಕೆ, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ 2 ಅಂದರೆ ಎಲೆಕ್ಟ್ರಾನಿಕ್ಸ್, CS ಮೀನ್ಸ್ ಕಂಪ್ಯೂಟರ್ ಸೈನ್ಸ್, ಮತ್ತು ಡಿಪಾರ್ಟ್ಮೆಂಟ್ 1 ಅಂದರೆ CS. ಈ ಥರ ಡೇಟಾ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ನೀವು ಈ ಟೇಬಲ್ ಅಬ್ಸರ್ವ್ ಮಾಡಿರಿ. ಇಲ್ಲಿ ನಾವು ಏನು ಮಾಡಬೇಕು? ಫಸ್ಟು ಡಿಪೆಂಡೆನ್ಸಿ ಐಡೆಂಟಿಫೈ ಮಾಡಬೇಕಂದ್ರೆ ಕೀ ಐಡೆಂಟಿಫಿಕೇಷನ್ ಫಸ್ಟ್ ಮಾಡಬೇಕಾಗತ್ತೆ. ಕೀ ಅಂದರೆ ಪ್ರೈಮರಿ ಕೀ ಯಾವುದು ಅಂತ ಚೆಕ್ ಮಾಡಬೇಕು. ಡೆಫಿನೆಟ್ಲಿ ಎಲ್ಲ ಸ್ಟೂಡೆಂಟಿಗೂ ಸ್ಟೂಡೆಂಟ್ ID ಅಂತೂ ಬೇರೆ ಬೇರೆನೇ ಇರುತ್ತಲ್ಲ, ಸೇಮ್ ಇರೋಕ್ಕೆ ಚಾನ್ಸೇ ಇಲ್ಲ. ಹೌದಾ? ಕರೆಕ್ಟಾ? ಹಂಗಂದರೆ ಫಸ್ಟ್ ನಾನು ಏನು ಬರಿತೀನಿ? ಲೆಟ್ ಅಸ್ ಐಡೆಂಟಿಫೈ ದ ಕೀ ಐಡೆಂಟಿಫಿಕೇಶನ್ ಮಾಡೋಣ. ಈ ಟೇಬಲಲ್ಲಿ ಪ್ರೈಮರಿ ಕೀ ಯಾವುದು ಆಗ್ಬೋದು ಅಂತ ಚೆಕ್ ಮಾಡೋಣ. ಡೆಫಿನೆಟ್ಲಿ ಇಲ್ಲಿ ನೋಡ್ರಿ, ಸ್ಟೂಡೆಂಟ್ ID ಅಂತೂ ರಿಪೀಟ್ ಆಗಿಲ್ಲ. ಇಷ್ಟೇ ಡೇಟಾನಲ್ಲಿ ನೀವು ಜಸ್ಟ್ ಚೆಕ್ ಮಾಡಿದರೆ. ಆಮೇಲೆ ಸ್ಟೂಡೆಂಟ್ ID ಅಂತೂ ಎಲ್ಲ ಸ್ಟೂಡೆಂಟ್ಸ್ಗೂ ಬೇರೆ ಬೇರೆನೇ ಇರುತ್ತೆ. ದಟ್ ಈಸ್ ಕರೆಕ್ಟ್. ಮೀನ್ಸ್ ಕ್ಯಾನ್ ವಿ ಟೇಕ್ ಸ್ಟೂಡೆಂಟ್ ID ಆಸ್ ಪ್ರೈಮರಿ ಕೀ? ಎಸ್, ಬಿಕಾಸ್ ಈ ಸ್ಟೂಡೆಂಟ್ ಹ್ಯಾಸ್ ಯುನಿಕ್ ID.
ಪ್ರತಿಯೊಂದು ಸ್ಟೂಡೆಂಟ್ಗೆ ಸ್ಟೂಡೆಂಟ್ ಐ ಡಿ ಯೂನಿಕ್ ಆಗಿ ಇರುತ್ತೆ. ಓಕೆ, ನಾನಿಲ್ಲಿ ಬರಿತೀನಿ. ಹಿಯರ್ ಸ್ಟೂಡೆಂಟ್ ಐ ಡಿ ಈಸ್ ಪ್ರೈಮರಿ ಕೀ. ಓಕೆ, ಈಸ್ ಪ್ರೈಮರಿ ಕೀ ಅಥವಾ ಕೀ. ಯಾಕೆ ಹೇಳ್ರಿ? ಬಿಕಾಸ್ each student has ಯುನಿಕ್ ಐ ಡಿ. ಪ್ರತಿಯೊಂದು ಸ್ಟೂಡೆಂಟ್ಗೆ ಯುನಿಕ್ ಐ ಡಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಅದನ್ನು ನಾನು ಇಲ್ಲಿ ಬರ್ತೀನಿ. ಸ್ಟೂಡೆಂಟ್ ಐ ಡಿ ಈಸ್ ಕನ್ಸಿಡರ್ಡ್ ಆಸ್ ಪ್ರೈಮರಿ ಕೀ. ಗೊತ್ತಾಯ್ತಲ್ಲ? ಈಸಿ, ಯಾಕಂದರೆ ಸ್ಟೂಡೆಂಟ್ ಐ ಡಿ ರಿಪೀಟ್ ಆಗಿಲ್ಲ. ಈಗ ಲೆಟ್ ಅಸ್ ಫೈಂಡ್ ಡಿಪೆಂಡೆನ್ಸೀಸ್. ಯಾವ್ಯಾವ ಅಟ್ರಿಬ್ಯೂಟ್ ಎದ್ರ ಮೇಲೆ ಡಿಪೆಂಡ್ ಇದಾವೆ ಅಂತ ನೋಡೋಣ. ಲೆಟ್ ಅಸ್ ಫೈಂಡ್ ಡಿಪೆಂಡೆನ್ಸೀಸ್. ಇವು ಡಿಪೆಂಡೆನ್ಸಿ ಕಂಡು ಹಿಡಿದ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಇದಾವೆ ಇಲ್ಲಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೇನೋ ಇಲ್ವೋ, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದೇನೋ ಇಲ್ವೋ ಅಂತ ನಾವೀಗ ಚೆಕ್ ಮಾಡಬೇಕು. ಓಕೆ, ಈಗ ನೀವು ಡೈರೆಕ್ಟ್ಲಿ ಜಸ್ಟ್ ಅಬ್ಸರ್ವ್ ಮಾಡಿರಿ. ಕೀ ಯಾವುದು? ಸ್ಟೂಡೆಂಟ್ ಐ ಡಿ. ಓಕೆ, ನಾನ್ ಕೀ ಯಾವುದು? ಕೀ ಇಲ್ಲದೆ ಇರೋದು, ಅಂದರೆ ಡಿಪಾರ್ಟ್ಮೆಂಟ್ ಐ ಡಿ ನಾನ್ ಕೀ. ಆಮೇಲೆ ಡಿಪಾರ್ಟ್ಮೆಂಟ್ ನೇಮ್ ಕೂಡ ನಾನ್ ಕೀ. ಇವೆರಡು ನಾನ್ ಕೀ ಅಟ್ರಿಬ್ಯೂಟ್ಸ್. ಈಗ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಮೀನ್ಸ್ ನೀವು ಜಸ್ಟ್ ನೋಡಿದಿರಲ್ಲ ಮೇಲೆ, ಎ ನಾನ್ ಕೀ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ಅನದರ್ ನಾನ್ ಕೀ ಅಟ್ರಿಬ್ಯೂಟ್. ಹಿಂಗೆ ಆಪ್ಷನ್ ಇಲ್ಲಿ ಇದೆ ಅನ್ನೋ ಚೆಕ್ ಮಾಡಿರಿ ಸಿಚುವೇಶನ್. ಈಗ ಡಿಪಾರ್ಟ್ಮೆಂಟ್ ನೇಮನ್ನು ಹೆಂಗೆ ಕಂಡುಹಿಡಿತೀವಿ ನಾವು? ಸ್ಟೂಡೆಂಟ್ ಐ ಡಿಯಿಂದ ಕಂಡುಹಿಡಿತೀವ? ಇಲ್ಲ, ಡಿಪಾರ್ಟ್ಮೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಕಂಡುಹಿಡಿಬೋದಲ್ಲ. ಅದರ ಅರ್ಥ ಏನು? ಡಿಪಾರ್ಟ್ಮೆಂಟ್ ನೇಮ್ ಡಿಪೆಂಡ್ಸ್ ಆನ್ ಡಿಪಾರ್ಟ್ಮೆಂಟ್ ಐ ಡಿ. ಇದರ ಅರ್ಥ ಏನು? ಎ ನಾನ್ ಕೀ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ನಾನ್ ಕೀ ಅಟ್ರಿಬ್ಯೂಟ್. ವೆರಿ ಸಿಂಪಲ್, ಗೊತ್ತಾಯ್ತಲ್ಲ? ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ ಡಿಪಾರ್ಟ್ಮೆಂಟ್ ನೇಮ್ ಡಿಪೆಂಡ್ಸ್ ಆನ್ ಡಿಪಾರ್ಟ್ಮೆಂಟ್ ಐ ಡಿ, ನಾಟ್ ಸ್ಟೂಡೆಂಟ್ ಐ ಡಿ. ಅಂದರೆ ಒಂದು ನಾನ್ ಕೀ ಡಿಪಾರ್ಟ್ಮೆಂಟ್ ನೇಮ್ ಡಿಪೆಂಡ್ಸ್ ಆನ್ ಅನದರ್ ನಾನ್ ಕೀ ದಟ್ ಈಸ್ ಡಿಪಾರ್ಟ್ಮೆಂಟ್ ಐ ಡಿ. ಈ ಸಿಚುವೇಶನ್ ಇದ್ದರೆ ಅದಕ್ಕೇನಂತಾರೆ? ಇಲ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದೆ ಅಂತ ಅರ್ಥ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಅದನ್ನು ನಾವು ರಿಮೂವ್ ಮಾಡಲೇಬೇಕು. ಬಿಕಾಸ್ 3NF ರಿಮೂವ್ಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದರೆ ಟೇಬಲಲ್ಲಿ ಡೇಟಾ ಡುಪ್ಲಿಕೇಶನ್ ಆಗೋ ಚಾನ್ಸ್ ಭಾಳ ಇರುತ್ತೆ. ದಟ್ ಈಸ್ ನಾಟ್ ಸೋ ಗುಡ್ ಡಿಸೈನ್. ಓಕೆ, ನಾನಿಲ್ಲ ಅದನ್ನು ಬರಿತೀನಿ. ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ a non-key attribute ಅದ್ಯಾವುದು? ಡಿಪಾರ್ಟ್ಮೆಂಟ್ ನೇಮ್ ಡಿಪೆಂಡ್ಸ್ ಆನ್. ಇದು ಹೆಂಗೆ ಹೇಳ್ತಿದ್ದೀರಿ? ಯಾಕಂದರೆ ಡಿಪಾರ್ಟ್ಮೆಂಟ್ ನೇಮ್ ಡಿಪಾರ್ಟ್ಮೆಂಟ್ ಐ ಡಿ ಮೇಲೆ ಡಿಪೆಂಡ್ ಇರುತ್ತೆ, ಸ್ಟೂಡೆಂಟ್ ಐ ಡಿ ಮೇಲಂತೂ ಇರೋದೇ ಇಲ್ಲ. ಡಿಪೆಂಡ್ಸ್ ಆನ್ another non key attribute. ಅದ್ಯಾವುದು? ಡಿಪಾರ್ಟ್ಮೆಂಟ್ ಐ ಡಿ. ಇದರಿಂದ ನೀವು ಈಸಿಯಾಗಿ ಹೇಳ್ಬೋದು ದೇರ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಈ ಟೇಬಲಲ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು. ಅಥವಾ ಇವನ್ ನಾವು ಹಿಂಗೂ ಹೇಳ್ಬೋದು, ಸ್ಟೂಡೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ಐ ಡಿ ಕಂಡು ಹಿಡಿಬೋದಾ? ನೋಡ್ರಿ, S1 ಸ್ಟೂಡೆಂಟ್ ಐ ಡಿ ಡಿಪಾರ್ಟ್ಮೆಂಟ್ ಐ ಡಿ ಯಾವುದು? D1. S2ದು ಡಿಪಾರ್ಟ್ಮೆಂಟ್ ಐ ಡಿ ಯಾವುದು? D2. S3ದು ಡೈರೆಕ್ಟ್ಲಿ D1 ಅಂತ ಹೇಳ್ಬೋದು. ಅಂದರೆ ಸ್ಟೂಡೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ಐ ಡಿ ಕಂಡುಹಿಡಿಬೋದು, ಡಿಪಾರ್ಟ್ಮೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಕಂಡುಹಿಡಿಬೋದು. ಅದೇ ಥರ ಸ್ಟೂಡೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಕೂಡ ಕಂಡುಹಿಡಿಬೋದು. ನಾನು ಹೇಳಿದ್ನಲ್ಲ, A ಡಿಟರ್ಮೈನ್ಸ್ B ಡಿಟರ್ಮೈನ್ಸ್ C, ದೆನ್ A ಡಿಟರ್ಮೈನ್ಸ್ C. ಈ ಸಿಚುವೇಶನ್ ಇದ್ರೂ ಕೂಡ ದೇರ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಅದು ಕೂಡ ಇಲ್ಲಿ ಎಕ್ಸಿಸ್ಟ್ ಇದೆ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇದು ಒಂದೇ ಅಲ್ಲದೆ even we can check here, even we can say that ಇಲ್ಲಿ ಏನು ಹೇಳ್ಬೋದು ನೀವು? ಸ್ಟೂಡೆಂಟ್ ಐ ಡಿ ಇಂದ
ಡಿಪಾರ್ಟ್ಮೆಂಟ್ ಐ ಡಿ ಕಂಡು ಹಿಡಿಬಹುದು. ಯಾಕೆ ಹೇಳ್ರಿ? ಬಿಕಾಸ್ ಈಚ್ ಸ್ಟೂಡೆಂಟ್ ಬಿಲಾಂಗ್ಸ್ ಟು ಒನ್ ಡಿಪಾರ್ಟ್ಮೆಂಟ್. ಪ್ರತಿಯೊಬ್ಬ ಸ್ಟೂಡೆಂಟು ಒಂದು ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿದ್ದಾರೆ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಅದೇ ಥರ ಡಿಪಾರ್ಟ್ಮೆಂಟ್ ಐ ಡಿ ಇಂದ ಡಿಪಾರ್ಟ್ಮೆಂಟ್ ನೇಮ್ ಕಂಡು ಹಿಡಿಬೋದು. ಇದನ್ನ ಹಿಂಗೆ ಬರೀತಾರೆ ಫಂಕ್ಷನಲ್ ಡಿಪೆಂಡೆನ್ಸಿಯಲ್ಲಿ. ಓಕೆ, ಡಿಪಾರ್ಟ್ಮೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಕೂಡ ಕಂಡು ಹಿಡಿಬೋದು. ಜಸ್ಟ್ ನೋಡ್ರಿ. ಎಸ್, ದೇರ್ ಫೋರ್ ಇದರಿಂದ ನೀವು ಏನು ಮಾಡ್ಬೋದು ಅಂದರೆ ಸ್ಟೂಡೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ನು ಕಂಡು ಹಿಡಿಬಹುದು. ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟಾಗಿ ಇದು ಪಾಸಿಬಲ್ ಇದೆ. ಇದು ಪಾಸಿಬಲ್ ಇದ್ದರೆ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ದ್ಯಾಟ್. ಈಗ ನಾವು ಡೈರೆಕ್ಟಾಗಿ ಏನು ಹೇಳ್ಬೋದು? ದೆರ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಈ ಟೇಬಲಲ್ಲಿ ಇಲ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ನೀವು. ಅದು ಹೆಂಗೆ ಹೇಳಿದರೆ, ಒಂದೇನು ಎ ನಾನ್ ಕೀ ಅಟ್ರಿಬ್ಯೂಟ್ ಡಿಪೆಂಡ್ಸ್ ಆನ್ ನಾನ್ ಕೀ ಅಟ್ರಿಬ್ಯೂಟ್, ಅದು ಕೂಡ ಇಲ್ಲಿ ಕರೆಕ್ಟ್ ಇದೆ. ಅದೇ ಥರ ಎ ಡಿಟರ್ಮೈನ್ಸ್ ಬಿ, ಬಿ ಡಿಟರ್ಮೈನ್ಸ್ ಸಿ, ದೆನ್ ಎ ಡಿಟರ್ಮೈನ್ಸ್ ಸಿ ಕೂಡ ಆಗುತ್ತೆ. ಜಸ್ಟ್ ಚೆಕ್ ಮಾಡಿರಿ. ಸ್ಟೂಡೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಕಂಡು ಹಿಡಿಬೋದಾ ಅಂತ ನೋಡ್ರಿ. S1 ಡಿಪಾರ್ಟ್ಮೆಂಟ್ ನೇಮ್ ಏನು? CS. ಡೈರೆಕ್ಟಾಗಿ ಹೇಳ್ಬೋದು, ದೇರ್ ಇಸ್ ನೋ ಕನ್ಫ್ಯೂಷನ್. ಇನ್ನೊಂದು S1 ಎಲ್ಲೂ ಇಲ್ಲ. S2 ಡಿಪಾರ್ಟ್ಮೆಂಟ್ ನೇಮ್ ಏನು? ಎಲೆಕ್ಟ್ರಾನಿಕ್ಸ್. S3 ಡಿಪಾರ್ಟ್ಮೆಂಟ್ ನೇಮ್ ಏನು? CS. ಭಾಳಷ್ಟು S3ಗಳಿದ್ರೆ ಅವಾಗ ನಮ್ಗೆ ಡೌಟ್ ಬರ್ತಿತ್ತು ಯಾವ ಡಿಪಾರ್ಟ್ಮೆಂಟ್ ಅಂತ. ಇರೋದೇ ಇಲ್ಲಿ ಯುನಿಕ್ ಐ ಡಿ ಇರೋದ್ರಿಂದ ಇಟ್ ಈಸ್ ಪಾಸಿಬಲ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇನ್ನೊಂದು ಸರಿ ನೀವು ಗ್ಲಾನ್ಸ್ ಮಾಡ್ಬೋದು ನಾನು ಹೇಳಿದ್ದು, ಅಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಹಂಗಂದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ದ್ಯಾಟ್. ಏನು ಹೇಳ್ಬೋದು ಇಲ್ಲಿ? ದೇರ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ದಿಸ್ ಈಸ್ ಅವರ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ದಿಸ್ ಸೇಸ್ ದ್ಯಾಟ್ ದಿಸ್ ಈಸ್, ಇಲ್ಲಿ ಬರಿತೀನಿ, ದಿಸ್ ಈಸ್ ಓನ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ and transitive dependency is not good. This shows the table is in bad structure. ಟೇಬಲ್ ಕರೆಕ್ಟ್ ಡಿಸೈನ್ ಆಗಿಲ್ಲ ಅಂತ ನಾವು ಹೇಳ್ಬೋದು. ಬಿಕಾಸ್ ದೇರ್ ಈಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಹಾಗಂದ್ರೆ ಈ ಟೇಬಲಲ್ಲಿ ಡುಪ್ಲಿಕೇಶನ್ ಇರೋ ಚಾನ್ಸ್ ಇದೆ ಅಂತ ಅರ್ಥ. ಜಸ್ಟ್ ಅಬ್ಸರ್ವ್ ಮಾಡ್ರಿ ಎಲ್ಲಿ ಡುಪ್ಲಿಕೇಶನ್ ಬರ್ಬೋದು ಅಂತ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ರೆ ಡುಪ್ಲಿಕೇಶನ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಡುಪ್ಲಿಕೇಶನ್ ಬರ್ಬೋದು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲ ಸ್ಟೂಡೆಂಟ್ಸ್ನು CS ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಿದ್ದಾರೆ ಅಂತ ಜಸ್ಟ್ ಥಿಂಕ್ ಆಫ್ ಇಟ್. S1, S2, S3, S100ವರೆಗೂ ಎಲ್ಲರೂ CS ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ? D1 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 100 ಟೈಮ್ಸ್. D1 ಮುಂದೆ CS 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 100 ಟೈಮ್ಸ್ ರಿಪೀಟ್ ಆಗುತ್ತೆ. ಮೀನ್ಸ್ ರಿಡಂಡೆನ್ಸಿ ಎಲ್ಲಿ ಎಕ್ಸಿಸ್ಟ್ ಇದೆ ನೀವು ಹೇಳ್ಬೋದು. ಈಗ ನೋಡ್ರಿ, ವೇರ್ ಈಸ್ ರಿಡಂಡೆನ್ಸಿ? ರಿಡಂಡೆನ್ಸಿ ಎಲ್ಲಿದೆ ಹೇಳ್ರಿ? ಡಿಪಾರ್ಟ್ಮೆಂಟ್ ಐ ಡಿ ಆ್ಯಂಡ್ ಡಿಪಾರ್ಟ್ಮೆಂಟ್ ನೇಮ್, ಇಲ್ಲಿ ರಿಡಂಡೆನ್ಸಿ ಎಕ್ಸಿಸ್ಟ್ ಇದೆ. ಬಿಕಾಸ್ ಸ್ಟೂಡೆಂಟ್ ಐ ಡಿ ಎಲ್ಲ ಸ್ಟೂಡೆಂಟ್ಸು S1 S2 S3 S4 S5 ಎಲ್ಲರೂ CS ಡಿಪಾರ್ಟ್ಮೆಂಟ್ನೇ ಚಾಯ್ಸ್ ಮಾಡಿದರೆ D1 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 CS 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 ವಾಟ್ ಇಟ್ ಈಸ್? ಡುಪ್ಲಿಕೇಶನ್. ರಿಡಂಡೆನ್ಸಿ ಇದೆ ಅಲ್ಲ ಇಲ್ಲಿ. ಈ ಥರ ರಿಡಂಡೆನ್ಸಿ ಬರೋ ಚಾನ್ಸ್ ಇದೆ. ಯಾವಾಗ? ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇದ್ದಾಗ ಇದು ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು? ಈ ಟೇಬಲನ್ನು ಕರೆಕ್ಟಾಗಿ ಡಿಸೈನ್ ಮಾಡಬೇಕು. ಅಂದರೆ 3NFಗೆ ಕನ್ವರ್ಟ್ ಮಾಡಬೇಕು. 3NFಗೆ ಕನ್ವರ್ಟ್ ಮಾಡೋದಂದರೆ ಅದರ ಅರ್ಥ ಏನು? ಸ್ಪ್ಲಿಟ್ ದ ಟೇಬಲ್. ನಾವು ಮೊದಲೇ ಹೇಳಿದ್ದೀವಿ ಏನಂತ? ಒನ್ ಫ್ಯಾಕ್ಟ್ ಒನ್ ಟೇಬಲ್. ಅಂದರೆ ಯಾವುದೋ ಒಂದು ಫ್ಯಾಕ್ಟ್ ಅಥವಾ ಎಂಟಿಟಿ ಬಗ್ಗೆ ನೀವು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋರಿದ್ರೆ ಅದಕ್ಕೊಂದು ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಿರಿ. ಡು ನಾಟ್ ಕಂಬೈನ್. ಡೇಟಾ ಕಂಬೈನ್ ಆಗಬಾರ್ದು. ಸ್ಟೂಡೆಂಟ್ ಬಗ್ಗೆ ಸ್ಟೂಡೆಂಟ್ ಟೇಬಲಲ್ಲಿ ಮಾತ್ರ ಸ್ಟೋರ್ ಮಾಡಿರಿ.
ಡಿಪಾರ್ಟ್ಮೆಂಟ್ ಬಗ್ಗೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಮಾತ್ರ ಸ್ಟೋರ್ ಮಾಡಿರಿ. ದಟ್ ಈಸ್ ಸಿಂಪಲ್. ಲೆಟ್ ಅಸ್ ಕನ್ವರ್ಟ್. ಈ ಟೇಬಲ್ ಏನಿದೆನೋ ಇದನ್ನು ನಾವು 3NFಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಟು 3NF ಅಂದರೆ ಸ್ಪ್ಲಿಟ್ ಮಾಡ್ರಿ. ಸ್ಪ್ಲಿಟ್ ದ ಟೇಬಲ್. ಹೆಂಗೆ ಸ್ಪ್ಲಿಟ್ ಮಾಡಬೇಕು? ಇಲ್ಲಿ ಮೆನಿ ಟು ಮೆನಿ ರಿಲೇಷನ್ಶಿಪ್ ಇಲ್ಲ. ಮೆನಿ ಟು ಮೆನಿ ರಿಲೇಷನ್ಶಿಪ್ ಇಲ್ಲ ಅಂದರೆ 3 ಟೇಬಲ್ ಆಗೋದಿಲ್ಲ. ಓನ್ಲಿ 2 ಟೇಬಲ್ ಮೇಲೆ ಕವರ್ ಮಾಡ್ಬೋದು. ಹಾಗಂದ್ರೆ ಫಸ್ಟ್ ಟೇಬಲ್ ಯಾವುದು? ಡಿಪಾರ್ಟ್ಮೆಂಟ್ ಅಥವಾ ಸ್ಟೂಡೆಂಟ್, ಯಾವ್ದು ಬೇಕಾದ್ ನೀವು ಕನ್ಸಿಡರ್ ಮಾಡ್ರಿ. ಫಸ್ಟ್ ಒಂದು ಡಿಪಾರ್ಟ್ಮೆಂಟ್ ಟೇಬಲ್ ಕ್ರಿಯೇಟ್ ಮಾಡ್ರಿ. ಅದರೊಳಗೆ ಏನು ಮಾಡ್ರಿ? ಡಿಪಾರ್ಟ್ಮೆಂಟ್ ID, ಡಿಪಾರ್ಟ್ಮೆಂಟ್ ನೇಮ್ ಸ್ಟೋರ್ ಮಾಡ್ರಿ. ಓಕೆ, ಹಂಗಂದ್ರೆ ಹೌ ಮೆನಿ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್? ಜಸ್ಟ್ ಅಬ್ಸರ್ವ್. D1 CS, D2 is electronics. ಫೈನ್. ಈಗ ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡ್ರಿ. ಸ್ಟೂಡೆಂಟ್ ಹ್ಯಾಸ್ ಸ್ಟೂಡೆಂಟ್ ID. ಸ್ಟೂಡೆಂಟ್ ID ಸ್ಟೋರ್ ಮಾಡ್ರಿ. ಆ್ಯಂಡ್ ಈ ಸ್ಟೂಡೆಂಟ್ ಯಾವ ಡಿಪಾರ್ಟ್ಮೆಂಟ್ಗೆ ಆಪ್ಟ್ ಮಾಡಿದರೆ ಅದು ಕೂಡ ಸ್ಟೋರ್ ಮಾಡಬೇಕಲ್ಲ. ಡಿಪಾರ್ಟ್ಮೆಂಟ್ ID ಇದ್ದರೆ ಸಾಕು. ನೋ ನೀಡ್ ಆಫ್ ಡಿಪಾರ್ಟ್ಮೆಂಟ್ ನೇಮ್. ಓಕೆ, ಜಸ್ಟ್ ಅಬ್ಸರ್ವ್. ಹಂಗಂದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್? S1, S2, S3 3 ಸ್ಟೂಡೆಂಟ್ಸ್ ಇದ್ದಾರೆ. S1 ಯಾವ ಡಿಪಾರ್ಟ್ಮೆಂಟ್ ಆಪ್ಟ್ ಮಾಡಿದ್ದಾರೆ? D1, S2 D2 ಮತ್ತು S3 D1. ಓಕೆ, ಇಲ್ಲಿ ಡಿಪಾರ್ಟ್ಮೆಂಟ್ ID ರಿಪೀಟ್ ಆಗಿ ನಾನು ಹೇಳಿದ್ದೀನಿ. ನೀವು ಕಂಪ್ಲೀಟಾಗಿ ರಿಡಂಡೆನ್ಸಿ ರಿಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡುಪ್ಲಿಕೇಶನ್ ಕಂಪ್ಲೀಟಾಗಿ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಜಸ್ಟ್ ಅಬ್ಸರ್ವ್ ಮಾಡಿರಿ. CS ಅಂತ ಬರೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಡಿಪಾರ್ಟ್ಮೆಂಟ್ ನೇಮ್ ಡಿಪಾರ್ಟ್ಮೆಂಟ್ ID ಜೊತೆ ಮ್ಯಾಪ್ ಮಾಡಿಬಿಟ್ರೆ ಸಾಕಲ್ಲ. ಎಷ್ಟು ಸ್ಟೂಡೆಂಟ್ಸ್ ಬಂದರೂ ನೀವು ಜಸ್ಟ್ D1 ಅಂತೆ ಬರೆದ್ರೆ ಸಾಕು. ಅಂದರೆ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಡಿಪಾರ್ಟ್ಮೆಂಟ್ ನೇಮ್ ಈಸ್ ಸ್ಟೋರ್ಡ್ ಓನ್ಲಿ ಒನ್ಸ್. ಡಿಪಾರ್ಟ್ಮೆಂಟ್ ನೇಮ್ ಒಂದೇ ಸರಿ ಸ್ಟೋರ್ ಮಾಡ್ತಿರಿಲ್ಲಿ. ಎಸ್, ಅದರ ಅರ್ಥ ಏನು? ರಿಡಂಡೆನ್ಸಿ ಈಸ್ ರಿಮೂವ್ಡ್. ಮತ್ತು ಇಲ್ಲಿ ನೋಡ್ಬೋದು ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನೂ ನಾವು ರಿಮೂವ್ ಮಾಡಿದ್ವಿ. ಬಿಕಾಸ್ ವಿ ಹ್ಯಾವ್ ಸ್ಪ್ಲಿಟೆಡ್ ದ ಟೇಬಲ್. ಸ್ಪ್ಲಿಟ್ ಮಾಡಿದ್ದೀವಿ. ನಾನ್ ಕೀ ಅಟ್ರಿಬ್ಯೂಟ್ ನಾನ್ ಕೀ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಕರೆಕ್ಟಾಗಿ ಎಲ್ಲನೂ ಕೀ ಮೇಲಷ್ಟೇ ಡಿಪೆಂಡ್ ಆಗ್ತವೆ. ಜಸ್ಟ್ ಅಬ್ಸರ್ವ್ ಮಾಡ್ರಿ. ಡಿಪಾರ್ಟ್ಮೆಂಟ್ ನೇಮ್ ಈಸ್ ಸ್ಟೋರ್ಡ್ ಓನ್ಲಿ ಒನ್ಸ್ ಹಿಯರ್. ನಾವು ವಾಟ್ ಹ್ಯಾಪಂಡ್ ಆ್ಯಕ್ಚುಲಿ ಒಂದೇ ಸರಿ ಸ್ಟೋರ್ ಮಾಡ್ತೀರಿ ನೀವು D1 CS ಅಂತ. ಫಾರ್ ಎಕ್ಸಾಂಪಲ್ 5 ಜನ CS ತೊಗೊಂಡ್ರೆ ಏನಾಗುತ್ತೆ? S4 S5 ಅಂತ ತಿಳ್ಕೊರಿ. 5 ಜನ CS ತೊಗೊಂಡ್ರೆ D1 ಇಷ್ಟೇ. ನೋ ನೀಡ್ ಆಫ್ ರೈಟಿಂಗ್ CS D1 ಅಂದರೆ CS ಅಂತ ಇಲ್ಲಿದೆ, ನೀವು ಮ್ಯಾಪ್ ಮಾಡ್ಕೋಬೋದು. ನೋ ನೀಡ್ ಆಫ್ ರೈಟಿಂಗ್ CS ಮೀನ್ಸ್ ಡಿಪಾರ್ಟ್ಮೆಂಟ್ ನೇಮ್ ಈಸ್ ಸ್ಟೋರ್ಡ್ ಓನ್ಲಿ ಒನ್ಸ್. ಎಸ್, ವಿಚ್ ಮೀನ್ಸ್ ರಿಡಂಡೆನ್ಸಿ ರಿಮೂವ್ ಮಾಡಿದ್ವಲ್ಲ. ರಿಡಂಡೆನ್ಸಿ ಅಂದ್ರೆ ಏನು? ಡುಪ್ಲಿಕೇಶನ್ ರಿಮೂವ್ ಮಾಡಿದ್ವಿ. ಆ್ಯಂಡ್ ವಿ ಹ್ಯಾವ್ ರಿಮೂವ್ಡ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ರಿಮೂವ್ ಆಯ್ತು ಇಲ್ಲಿ. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ರಿಮೂವ್ಡ್. ಇದರ ಅರ್ಥ ಏನು? ದ ಟೇಬಲ್ ಈಸ್ ಇನ್ 3NF. ಟೇಬಲ್ ಈಗ 3rd ನಾರ್ಮಲ್ ಫಾರ್ಮ್ ಅಲ್ಲಿದೆ ಅಂತ ಅರ್ಥ. ಗಾಟ್ ಇಟ್? ಈಸಿ ಅರ್ಥ ಆಯ್ತಲ್ಲ. ವಾಟ್ ಈಸ್ 3rd ನಾರ್ಮಲ್ ಫಾರ್ಮ್? ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಟ್ ಈಸ್. ನೀವು ಬೇಕಿದ್ರೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. Thank you.